ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus ಸ್ಮಾರ್ಟ್ ಟಿವಿ ಇರುವಂಥದ್ದು Y1S Edge ಅಂತ ಒಂದು ಮಾಡೆಲ್ನ ಹೆಸರು ಆಯಿತಾ. ಈ ಒಂದು ಸ್ಮಾರ್ಟ್ ಟಿವಿ ಏನಿದೆ 43 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಟಿವಿ ಇದಾಗಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ OnePlus ಅವರು ಒಂದು ಎಕೋಸಿಸ್ಟಮನ್ನೇ ಒಂದು ಟಿವಿಯನ್ನು ಸೆಂಟರ್ ಆಗಿ ಇಟ್ಕೊಂಡು ಕ್ರಿಯೇಟ್ ಮಾಡಿರುವಂಥದ್ದು ಆಯಿತಾ. ಅದು ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದರಲ್ಲಿ ಆಂಡ್ರಾಯ್ಡ್ 11 ಕೂಡ ಇರುವಂಥದ್ದು ಕ್ರೇಜಿ ವಿಷಯ ಆಯಿತಾ. ಸೊ ಒನ್ ಆಫ್ ದ ಲೇಟೆಸ್ಟ್ ಆಂಡ್ರಾಯ್ಡ್ ಟಿವಿ ಅಂದರೆ ಲೇಟೆಸ್ಟ್ ವಾಯ್ಸನ್ನು ಹೊಂದಿರುವಂಥ ಆಂಡ್ರಾಯ್ಡ್ ಟಿವಿ ಅಂತ ಬೇಕಾದರೂ ಅನ್ಬೋದು. ನಾನಿವತ್ತು ಈ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿರುವಂಥದ್ದು. ಇದನ್ನು ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್ಲು. ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಕೆಲವು ಸೆಕೆಂಡುಗಳಲ್ಲಿ ಗೂಗಲ್ ಅಕೌಂಟು, ವೈಫೈ, ಪಾಸ್ವರ್ಡ್ ಪ್ರತಿಯೊಂದು ಕೂಡ ಕಾಪಿ ಮಾಡಿಕೊಡುತ್ತೆ. ಸೊ ತುಂಬ ಫಾಸ್ಟಾಗಿ ಸೆಟ್ಟಿಂಗ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಸುಮಾರು 6 kg 100 ಗ್ರಾಮು ಈ ಒಂದು ಸ್ಟ್ಯಾಂಡನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಕ್ಸ್ಟ್ರಾ 100 ಗ್ರಾಮ್ ಆಗುತ್ತೆ. ಸೊ ಒಂಥರ ಲೈಟ್ ವೇಟ್ ಅಂತ ಅನ್ಬೋದು. ಮತ್ತೊಂದು ಲೆವೆಲಿಗೆ ತಿನ್ನೋಕೆ ಕೂಡ ಇದೆ ಆಯಿತಾ. ಫ್ರಂಟಲ್ಲಿ ನಿಮಗೆ ಒಂಥರ ಬೆಜಲ್ಲೆಸ್ ಡಿಸೈನ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಪ್ರೀಮಿಯಂ ಲುಕ್ಕನ್ನು ನಿಮಗೆ ಕೊಡುತ್ತೆ. ಬಾಟಮ್ ಬೆಜಲ್ಲು ಕೂಡ ತುಂಬ ಸಣ್ಣದಾಗಿರುವಂಥದ್ದು. ಇದಕ್ಕೆ ಬಂತು ಅಂತ ಇದೊಂದು ಪಾಲಿ ಕಾರ್ಬೋನೇಟ್ ಬ್ಯಾಕು ಸಾಲಿಡ್ ಆಗಿದೆ. ಒಟ್ಟಿಗೆ ನೋಡೋಕ್ಕಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಸ್ಟ್ಯಾಂಡ್ನ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಯಲ್ಲಿ ನಿಮಗೆ 2 HDMI ಪೋರ್ಟ್ ಇರುವಂಥದ್ದು. ಅದರಲ್ಲಿ ಒಂದು HDMI ಆರ್ಕು ಮತ್ತು 2 USB ಪೋರ್ಟ್ ಇದೆ, ಒಂದು AV ಪೋರ್ಟ್ ಇರುವಂಥದ್ದು, ಒಂದು ಆ್ಯಂಟೆನಾ ಪೋರ್ಟ್ ಇದೆ, ನಂತರ ಆಡಿಯೋ ಪೋರ್ಟ್ ಕೂಡ ಇರುವಂಥದ್ದು, ಆಪ್ಟಿಕಲ್ ಆಡಿಯೋ ಪೋರ್ಟು. ನಂಗೆ ಅದನ್ನು ಯಾರು ಯೂಸ್ ಮಾಡಲ್ಲ, ಬಟ್ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಪವರ್ ಕೇಬಲ್ ಏನಿದೆ ಅಲ್ವ ಅದನ್ನು ಕೂಡ ರಿಮೂವ್ ಮಾಡ್ಕೊಬೋದು, ಒಂದು ಒಳ್ಳೆ ವಿಷಯ ಅಂತೀನಿ. ಜೊತೆಗೆ ಇದರಲ್ಲಿ ಒಂದು ಬಟನ್ ಕೂಡ ಇರುವಂಥದ್ದು ಆಯಿತಾ. ಕೆಳಗಡೆ ಒಂದೇ ಒಂದು ಪವರ್ ಬಟನ್ ಇದೆ. ಸೊ ಅದು ಬಿಟ್ಟರೆ ಬೇರೆ ಸಹ ನಮಗೆ ಈ ಒಂದು ಟಿವಿಯಲ್ಲಿ ಸಿಗ್ತಾ ಇಲ್ಲ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಅಂದರೆ 28,000 ರೂಪಾಯಿಗೆ ಒಂದು ಒಳ್ಳೆ ಬಿಲ್ಡ್ ಮತ್ತು ಲುಕ್ ಅಂತ ಅನ್ನಿಸ್ತು ನನಗೆ. ಈ ಒಂದು ಟಿವಿ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಇದೊಂದು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಲಾಂಚರ್ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಲಾಂಚರ್ ಇದೆ, ಆಕ್ಸಿಜನ್ ಪ್ಲೇ ಅಂತ OnePlus ಅವ್ರದ್ದು ಇನ್ನೊಂದು ಲಾಂಚರು. ಅದು ಈ ರೀತಿ ನೋಡೋಕೆ ಸಿಗುತ್ತೆ. ಇದರಲ್ಲಿ ಕೆಟಗರಿ ವೈಸು ಕಂಟೆಂಟನ್ನು ಸರ್ಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಆಯಿತಾ. ಇದರಲ್ಲಿ ತುಂಬ ಚೆನ್ನಾಗಿ OTT ಅಪ್ಲಿಕೇಶನ್ಗಳನ್ನು ಆಪ್ಟಿಮೈಸ್ ಮಾಡಿದ್ದಾರೆ. ಪ್ರತಿಯೊಂದು OTT ಅಪ್ಲಿಕೇಶನ್ಗಳಲ್ಲಿ ನೀವು ಒಂದೇ ಸರ್ಚ್ ಬಾರಲ್ಲಿ ಪ್ರತಿಯೊಂದು OTT ಪ್ಲಾಟ್ಫಾರ್ಮಲ್ಲೂ ಕೂಡ ಹುಡುಕ್ಬೋದು. ಸೊ ಚೆನ್ನಾಗಿ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಸೊ OS ಕೂಡ ತುಂಬ ಸಖತ್ತಾಗಿರುವಂಥದ್ದು. ಆ್ಯಂಡ್ರಾಯ್ಡ್ 11 ಬೇಸ್ ಮೇಲೆ ರನ್ ಆಗ್ತಿರುವಂಥ ಟಿವಿ ಆಯಿತಾ. ಸೊ ಒಂಥರ ಲೇಟೆಸ್ಟ್ OS ಅಂತ ಬೇಕಾದರೂ ಅನ್ಬೋದು. ಇನ್ನು ಈ ಒಂದು ಟಿವಿಯ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಯಲ್ಲಿ 4 ಕೋರ್ಗಳ 64 ಬಿಟ್ ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸೊ ತುಂಬ ಸ್ಮೂತಾಗಿ, ಇಲ್ಲಿ ಕೂಡ ಲ್ಯಾಗ್ ಅನಿಸಿಲ್ಲ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು 1 GB ರ್ಯಾಮ್ ಇದೆ ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು. ನಂಗೆ ಅನ್ನಿಸ್ದಂಗೆ ಫುಲ್ HD ಟಿವಿಯೇ ತುಂಬ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. 8 GB ರಾಮ್ ಇಂಟರ್ನಲ್ ಸ್ಟೋರೇಜ್ ನಂಗೆ ಅನ್ನಿಸ್ದಂಗೆ ಸಾಕು. ಯೂಶ್ವಲಿ ಟಿವಿ ಅಪ್ಲಿಕೇಶನ್ಗಳೆಲ್ಲ ನಾವೇನು ಎಷ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ನಂಗೆ ಅನ್ನಿಸ್ತಾ 8 GB ಬೇಜಾನಾಯಿತು ಅಂತ ಅನ್ಕೋತೀನಿ. ಮತ್ತು ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.0 ಕೂಡ ಇದೆ. ಇನ್ನು ಸ್ಪೀಕರ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಯಲ್ಲಿ 24 ವ್ಯಾಟ್ನ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಆಯಿತಾ. 2 ಸ್ಪೀಕರ್ ಕೆಳಗಡೆ ಇದೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇದು ಡಾಲ್ಬಿ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ಅಟ್ಮೋಸ್ ಅಲ್ಲ, ಡಾಲ್ಬಿ ಆಡಿಯೋ ಆಯಿತಾ. ಸೊ ಡಾಲ್ಬಿ ಅಟ್ಮೋಸ್ ಬೇಕಾದರೆ ನೀವು ಆ ಒಂದು ಆರ್ಕ್ನ ಮುಖಾಂತರ ಬೇರೆ ಎಕ್ಸ್ಟರ್ನಲ್ ಸ್ಪೀಕರ್ ಕನೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇನ್ನು ಈ ಒಂದು ಟಿವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಯಲ್ಲಿ OnePlus ಇಂದು ಗಾಮಾ ಎಂಜಿನ್ ಇರುವಂಥದ್ದು ಆಯಿತಾ. ಈ ಮುಖಾಂತರ ಆ್ಯಂಟಿ ಎಲೇಸಿಂಗ್ ಆಗಿರ್ಬೋದು, ನಾಯ್ಸ್ ರಿಡಕ್ಷನ್ ಆಗಿರ್ಬೋದು ಮತ್ತು ಕಾಂಟ್ರಾಸ್ಟ್ ಆಗಿರ್ಬೋದು, ಡೈನಮಿಕ್ ಕಾಂಟ್ರಾಸ್ಟು, ಕಲರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಒಂದು ರೀತಿ ಪ್ರೊಸೆಸರ್ನ ಯೂಸ್ ಮಾಡಿಕೊಂಡು ಒಂಥರ ತುಂಬ ಸಕ್ಕತ್ತಾಗಿ ಕಾಣೋ ಥರ ಪ್ರೋಸೆಸ್ ಮಾಡುತ್ತಾ ಇದೆ. ಸೊ ಒಂದು ರೀತಿ ಸಾಫ್ಟ್ವೇರ್ ಮುಖಾಂತರ ಆಗುವಂಥದ್ದು ಪ್ರತಿಯೊಂದು ಕೂಡ. ಮತ್ತು ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿ, ತುಂಬ ಬ್ರೈಟಾಗಿ ಕೂಡ ಇರುವಂಥದ್ದು. ಕಲರ್ಸ್ ಕೂಡ ನನಗೆ ಸಖತ್ ಆ್ಯಕ್ಯುರೇಟ್ ಅನ್ನಿಸ್ತು ಮತ್ತು ಬ್ಲ್ಯಾಕ್ಸ್ಗಳು ತುಂಬ ಒಂದು ಲೆವೆಲ್ಲಿಗೆ ಬ್ಲ್ಯಾಕಾಗಿ ಕಾಣುತ್ತೆ. ಸೊ ಡಿಸ್ಪ್ಲೇ ಕೂಡ ನನಗೆ ಒಂದು ಪ್ರೈಸ್ ರೇಂಜಿಗೆ, ಯೂಶ್ವಲಿ ಒಂದು ಪ್ರೈಸ್ ರೇಂಜಿಗೆ ಯಾವ ಟಿವಿ ತೊಗೊಂಡ್ರು ಕೂಡ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ನೇ ಸಿಗುತ್ತೆ. ಆದರೆ ಈ ಒಂದು ಡಿಸ್ಪ್ಲೇ ನಂಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಇನ್ನು ಡೈರೆಕ್ಟಾಗಿ ಈ ಒಂದು ಟಿವಿ ಅಂದರೆ OnePlus ಅವರು ಮಾಡಿರುವಂಥ ಒಂದು ಎಕೋ ಸಿಸ್ಟಮ್ ಬಗ್ಗೆ ಮಾತನಾಡೋಣ ಆಯಿತಾ. ಸೊ ಯೂಶ್ವಲಿ ನಮ್ಮ ಮನೆಯಲ್ಲಿ ಟಿವಿ ಏನಿದೆ ಅದು ಒಂದು ರೀತಿ ಸೆಂಟರ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿರುವಂಥ ಸೋಫಾ ಎಲ್ಲ ಟಿವಿಯನ್ನು ಮುಖ ಮಾಡಿ ನಾವು ಹಾಕೊಂಡಿರ್ತೀವಿ. ಸೊ ಹೆಂಗಪ್ಪ ಅಂತ ಅಂದರೆ ಈ ಒಂದು OnePlus ಅವರು ಲಾಂಚ್ ಮಾಡುವಂಥ ಪ್ರತಿಯೊಂದು ಗ್ಯಾಜೆಟನ್ನು ಕೂಡ ನಾವು ಈ ಒಂದು ಟಿವಿಗೆ ಕನೆಕ್ಟ್ ಮಾಡ್ಕೊಬೋದು ಮತ್ತು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ಆಯಿತಾ. ಓಕೆ, ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ OnePlus ಇಂದು ಬಡ್ಸ್ Z2 ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು ಆಯಿತಾ. ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಪಾಪಪ್ ನೋಟಿಫಿಕೇಶನ್ ಬರುತ್ತೆ. ಗಮನಿಸ್ತಾ ಇದ್ದರೆ ಆಲ್ರೆಡಿ ಕನೆಕ್ಟ್ ಆಗೋಯ್ತು.
OnePlus Buds Z2 ಕನೆಕ್ಟೆಡ್ ಅಂತ ಬಂದ್ಬಿಡುತ್ತೆ, ನೋಡ್ಬೋದು. ಕ್ಲೋಸ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಕನೆಕ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಒಂದು ಎಕೋಸಿಸ್ಟಮನ್ನು OnePlus ಕ್ರಿಯೇಟ್ ಮಾಡಿರುವಂಥದ್ದು. ಅದಷ್ಟೇ ಅಲ್ಲ, ನಿಮ್ಮ ಹತ್ರ ಏನಾದರೂ ಒಂದು ಸ್ಮಾರ್ಟ್ಫೋನ್, OnePlus ಇಂದು ಸ್ಮಾರ್ಟ್ಫೋನ್ ಇದೆ ಅಂತ ಅಂದರೆ ಈ ಒಂದು OnePlus ಕನೆಕ್ಟ್ ಅಪ್ಲಿಕೇಶನ್ನ ಮುಖಾಂತರ ಆಯಿತಾ OnePlus ಟಿವಿಯನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಕೊಬೋದು. ಸೊ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡ್ಬೋದು, ನ್ಯಾವಿಗೇಟ್ ಮಾಡೋದಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಒಂದು ನೋಡ್ಬೋದು, ಟಿ ವಿಯಲ್ಲೇ ಪ್ರತಿಯೊಂದು ನ್ಯಾವಿಗೇಷನ್ನ ಮಾಡ್ಬೋದು. ನಾವು ಯಾವ ಕಡೆಗೆ ಸ್ಲೈಡ್ ಮಾಡ್ತೀರಾ ಆ ಕಡೆಗೆ, ಸೊ ಆ ಕಡೆ ಹೋಗುತ್ತೆ. ಮತ್ತು ಅಸಿಸ್ಟೆಂಟನ್ನು ಕೂಡ ಇಲ್ಲಿ ಟ್ರಿಗರ್ ಮಾಡ್ಬೋದು ನಾವು. ವಾಟ್ ಇಸ್ ದಟ್ ಲೈಕ್? Right now in Bangalore, it's 30 degrees and mostly sunny. ಸೊ ಈ ರೀತಿ ಕಂಪ್ಲೀಟ್ ಟಿ ವಿಯನ್ನು ಈ ಒಂದು ಫೋನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಮತ್ತು ಆಕ್ಸಿಜನ್ ಪ್ಲೇ ಬಟನ್ ಇದರಲ್ಲೂ ಕೂಡ ಒಂದು ಡೈರೆಕ್ಟಾಗಿ ಆಕ್ಸಿಜನ್ ಪ್ಲೇ ಕರ್ಕೊಂಡು ಹೋಗುತ್ತೆ. ಮತ್ತು ಸ್ಕ್ರೀನ್ ಶಾಟ್ ಆಯಿತಾ, ಸೊ ಒಂದು ಟಿ ವಿಯ ಸ್ಕ್ರೀನ್ ಶಾಟನ್ನು ನಾವು ಈ ಒಂದು ಫೋನಲ್ಲೇ ತಕ್ಕೊಬೋದು. ಸೊ ಬೆಂಕಿ ವಿಷಯ ಅಂತೀನಿ. ಮತ್ತು ಸೆಟ್ಟಿಂಗು ಕೂಡ ಅಷ್ಟೇ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ನ ಅಲ್ಲಿ ಓಪನ್ ಆಗುತ್ತೆ. ನಂತರ ನಾವು ನ್ಯಾವಿಗೇಟ್ ಮಾಡಿಕೊಂಡು ಕೆಳಗಡೆ ಹೋಗಿ ಯಾವ ಇದು ಬೇಕು ಅದನ್ನು ಓಪನ್ ಮಾಡಿಕೊಂಡು ಏನು ಬೇಕಾದರೂ ಕಸ್ಟಮೈಸ್ ಮಾಡ್ಬೋದು. ಮತ್ತು ಆಫ್ ಕೂಡ, ಟಿ ವಿಯನ್ನು ಆಫ್ ಕೂಡ ಇಲ್ಲೇ ಮಾಡ್ಬೋದು. ಸೊ ಆಫ್ ಆಗುತ್ತೆ. ಆನ್ ಕೂಡ ಇಲ್ಲೇ ಮಾಡ್ಬೋದು. ಆನ್ ಮಾಡಿದ್ರೆ ಪಟ್ ಅಂತ ಆನ್ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಫೀಚರ್ನ ಒಂದು ಫೋನ್ನ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಅಷ್ಟೇ ಅಲ್ಲ, ಗಮನಿಸ್ತಾ ಇದ್ದರೆ ನಾನು OnePlus ವಾಚನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಒಂದು ವಾಚ್ನ ಮುಖಾಂತರ ಕೂಡ ನೀವು ಒಂದು ಟಿ ವಿಯನ್ನು ಕಂಟ್ರೋಲ್ ಮಾಡಬಹುದು. ಈ ಒಂದು ವಾಚಲ್ಲೂ ಕೂಡ ನಿಮಗೆ ಟಿ ವಿ ಕನೆಕ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಆಯಿತಾ. ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ನೋಡ್ಬೋದು. ಈಗ ನಾನು ನನ್ನ ವಾಚ್ನ ಮುಖಾಂತರ ಈ ಒಂದು ಟಿ ವಿಯನ್ನು ಈಗ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸೊ ಹೋಮ್ಗೆ ಹೋಗುತ್ತೆ. ಹೋಮ್ಗೆ ಹೋಯ್ತಾ, ವಾಲ್ಯೂಮ್ ಕೂಡ ನಾನು ಇಲ್ಲೇ ಜಾಸ್ತಿ ಕಡಿಮೆ ಮಾಡ್ಬೋದು. ನೋಡ್ಬೋದು, ವಾಲ್ಯೂಮ್ ಕಡಿಮೆ ಆಗ್ತಿದೆ, ಜಾಸ್ತಿ ಆಗ್ತದೆ. ವಾಲ್ಯೂಮನ್ನು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೆಟ್ಟಿಂಗನ್ನು ಕೂಡ ಇಲ್ಲೇ ಓಪನ್ ಮಾಡ್ಬೋದು. ಇಲ್ಲೇ ಅಂದರೆ ಈ ಸೆಟ್ಟಿಂಗ್ಸ್ಗಳನ್ನು ನಾನು ಇಲ್ಲೇ ಓಪನ್ ಮಾಡ್ಕೊಬೋದು ಬೇಕಾದರೆ. ಮತ್ತು ಟಿ ವಿಯನ್ನು ಆಫ್ ಕೂಡ ಇಲ್ಲೇ ಮಾಡ್ಬೋದು. ನಾನು ಆಫ್ ಆಯಿತು. ಟಿ ವಿಯನ್ನು ಆನ್ ಕೂಡ ಇಲ್ಲೇ ಮಾಡ್ಬೋದು. ನಾನು ಟಿ ವಿ ಆನ್ ಆಯಿತು. ಸೊ ಈ ಮುಖಾಂತರ ನಮ್ಮ ಮನೆಯಲ್ಲಿ ಒಂದು OnePlus ಟಿವಿಯನ್ನು ಸೆಂಟ್ರಾಗಿ ಇಟ್ಕೊಂಡು ಪ್ರತಿಯೊಂದು ಗ್ಯಾಜೆಟ್ನ ಮುಖಾಂತರ ಒಂದು ಟಿ ವಿಯನ್ನು ಕಂಟ್ರೋಲ್ ಮಾಡ್ಕೊಬೋದು. ಸೊ ಕ್ರೇಜಿ ವಿಷಯ, ಒಂದು ಒಳ್ಳೆ ಎಕೋಸಿಸ್ಟಮನ್ನು OnePlus ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ರಿಮೋಟ್ನ ಮುಖಾಂತರನೂ ಕೂಡ ನಾವು ಒಂದು ಟಿ ವಿಯನ್ನು ಕಂಟ್ರೋಲ್ ಮಾಡ್ಬೋದು. ತುಂಬ ಮಿನಿಮಲಿಸ್ಟಿಕ್ ರಿಮೋಟ್ ಅಂತ, ತುಂಬ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಇದರಲ್ಲಿ ಪವರ್ ಬಟನ್ ಎಲ್ಲಪ್ಪ ಅಂತ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು OnePlus ಲೋಗೋ ಇದೆ ಅಲ್ವ, ಅಂದರೆ ಈ ಒಂದು ಆಕ್ಸಿಜನ್ ಪ್ಲೇ ಹೋಗುವಂಥ ಬಟನ್, ಡೆಡಿಕೇಟೆಡ್ ಬಟನ್ ಇದೆ ಅಲ್ವಾ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಪವರ್, ರೀಸ್ಟಾರ್ಟು, ಸ್ಲೀಪಿಗೆ ಆಪ್ಷನ್ ಕೊಡುತ್ತೆ. ಸೊ ಆ ಮುಖಾಂತರ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಚೆನ್ನಾಗಿದೆ ರಿಮೋಟು. ಇನ್ನು ಇದರಲ್ಲಿ ಆರಾಮಾಗಿ ನಾವು ಯಾವ ಬೇಜಾನ್ ಅಪ್ಲಿಕೇಶನ್ಗಳು ಸಿಗ್ತಾವೆ ಆಯಿತಾ. ಸೊ ಪ್ಲೇಸ್ಟೋರ್, ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಪ್ಲೇಸ್ಟೋರೆಲ್ಲ ಇದೆ. ಸೊ ಬೇಜಾನ್ ಅಪ್ಲಿಕೇಶನ್ ಅದನ್ನು ಬೇಕಾದ್ರೆ ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ಕೊಬೋದು. ಸೊ ಟಿ ವಿ ಈ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಷ್ಟು ಈ ಒಂದು ಟಿ ವಿಯ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಲೈಕನ್ನು ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ